ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಹೇಗೆ ಸಿಂಪಲ್ ಟ್ರಿಕ್ಸ್ ಯೂಸ್ ಮಾಡಿ ನೀವು ಕುಂತಲ್ಲೇ ಹೇಗೆ ಅಮೌಂಟನ್ನು ಸೇವ್ ಮಾಡಬಹುದು, ಆನ್ಲೈನ್ ಆರ್ಡರ್ ಮುಖಾಂತರ ಹೇಗೆ ಅಮೌಂಟನ್ನು ಸೇವ್ ಮಾಡಬೇಕಂತ ತಿಳಿಸ್ಕೊಡ್ತೀನಿ. ಈಗ ನೋಡಿ, ನಾನು ಜೊಮೊಟೊದಿಂದ ಸ್ವಲ್ಪ ಫುಡ್ ಆರ್ಡರ್ ಮಾಡಬೇಕಾಗಿದೆ ರಾತ್ರಿ ಊಟಕ್ಕೆ. ಅರೌಂಡು 500 ಅಥವಾ 600 ರುಪೀಸ್ ಅಮೌಂಟನ್ನು ವರ್ತನ್ನು ಫುಡ್ನ ಆರ್ಡರ್ ಮಾಡಬೇಕಾಗಿದೆ. ಸೊ ಆ 500 ರುಪೀಸ್ 600 ರುಪೀಸ್ ಆರ್ಡರ್ನಿಂದ ನಾನು ಏನೇನು ಕೂಪನ್ ಅಪ್ಲೈ ಮಾಡ್ತೀನಿ, ಗಿಫ್ಟ್ ಕಾರ್ಡ್ ಯಾವ ಥರ ಯೂಸ್ ಮಾಡ್ತಾ ಇದ್ದೀನಿ, ಅದರಿಂದ ಎಷ್ಟು ಅಮೌಂಟು ಸೇವ್ ಆಗುತ್ತೆ ಅಂತ ನಿಮಗೆ ತಿಳಿಸ್ತೀನಿ. ಈ ಟ್ರಿಕ್ ಯೂಸ್ ಮಾಡಿ ನೀವು ಸ್ವಲ್ಪ ಅಮೌಂಟನ್ನು ಸೇವ್ ಮಾಡ್ಬೋದು. ಸೊ ಈಗ ನೋಡಿ, ನಾನು ಕ್ರೆಡ್ ಆ್ಯಪಲ್ಲಿ ಹೋಗ್ತಾ ಇದ್ದೀನಿ. ಕ್ರೆಡ್ ಆ್ಯಪ್ ಓಪನ್ ಮಾಡ್ತೀನಿ. ಓಕೆ, ಡೈರೆಕ್ಟಾಗಿ ಕೂಪನ್ ತೋರಿಸ್ತಾ ಇದೆ ಗಿಫ್ಟ್ ಕಾರ್ಡ್ದು. ಓಕೆ, ನಿಮಗೆ ಇದು ಕ್ರೆಡ್ ಆ್ಯಪ್ ಬಗ್ಗೆ ಗೊತ್ತಿದೆ ಆಲ್ರೆಡಿ. ಓಕೆ, ಗೊತ್ತಿಲ್ಲ ಅಂದರೆ ನಾನು ಡಿಟೇಲಾಗಿ ಒಂದು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋದಲ್ಲಿ ನೋಡಿ. ಓಕೆ, ಇದು ಕ್ರೆಡ್ ಆ್ಯಪು. ಓಕೆ, ಈ ಕ್ರೆಡ್ ಆ್ಯಪಲ್ಲಿ ಕೆಳಗಡೆ ಎಕ್ಸ್ಪ್ಲೋರಲ್ಲಿ ಓಕೆ ಗಿಫ್ಟ್ ಕಾರ್ಡ್ ಅಂತಿದೆ. ಓಕೆ, ಗಿಫ್ಟ್ ಕಾರ್ಡು ಯಾವ ಥರ ವರ್ಕ್ ಆಗುತ್ತಂದರೆ, ಇವು ಕಂಪ್ನಿ ಇರ್ತವಲ್ಲ, ಈಗ ಫ್ಲಿಪ್ಕಾರ್ಟ್ದು ಅವರು ಈ ಕ್ರೆಡ್ ಆ್ಯಪತ್ತು ಲಿಂಕ್ ಆಗಿರ್ತಾರೆ. ಈಗ ನಾವು 500 ರುಪೀಸು ನಮಗೇನಾದ್ರು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡ್ಬೇಕಂದ್ರೆ ನಾವು 500 ರುಪೀಸ್ ಪೇ ಮಾಡಬೇಕಾಗುತ್ತೆ. ಬಟ್ಟು ಅದೇ ಈ ಗಿಫ್ಟ್ ಕಾರ್ಡ್ ಥ್ರೂ ಯೂಸ್ ಮಾಡಿದರೆ ನಮಗೆ 2% 3% ಡಿಸ್ಕೌಂಟ್ ಕೊಡ್ತಾ ಇರ್ತಾರೆ. ಈಗ ನೋಡಿ, ಫ್ಲಿಪ್ಕಾರ್ಟಲ್ಲಿ ನೀವು ಅರೌಂಡ್ 4000 ರುಪೀಸ್ ಏನೋ ಬೈ ಮಾಡಬೇಕಾಗಿರುತ್ತೆ. ಸೊ ಓಕೆ, ಆನ್ಲೈನಲ್ಲಿ. ಸೊ ನೀವು ಅದೇ 4000 ರುಪೀಸನ್ನ ಬೈ ಮಾಡಿ ಡೈರೆಕ್ಟ್ 4000 ಪೇ ಮಾಡಿದರೆ ನಿಮಗೆ ಅಮೌಂಟ್ ಸೇವ್ ಆಗೋಲ್ಲ. ಬಟ್ ಅದೇ ನೀವು ಗಿಫ್ಟ್ ಕಾರ್ಡ್ ಯೂಸ್ ಮಾಡಿದರೆ, ಈಗ ನೋಡಿ, ನಿಮಗೆ 4000 ರುಪೀಸ್ ವರ್ತಿದ್ದೇ ಗಿಫ್ಟ್ ಕಾರ್ಡ್ ಕೊಡ್ತಾರೆ, ಬಟ್ಟು ಡಿಸ್ಕೌಂಟ್ ಅಪ್ಲೈ ಮಾಡ್ತಾರೆ. ಈಗ ನೋಡಿ, ನಾನು ಅನ್ಲಾಕ್ ಮಾಡಿದರೆ 2% ಪ್ಲಸ್ 3% 5% ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. 4000 ವರ್ತ್ ಆಫ್ ದ ಫ್ಲಿಪ್ಕಾರ್ಟ್ ಗಿಫ್ಟ್ ಕಾರ್ಡು ನಮಗೆ 3800 ಸಿಗ್ತಾ ಇದೆ. ಮೀನ್ಸ್ ನಮ್ಮ ಪಾಕೆಟಿಂದ 3800 ಹೋಗುತ್ತೆ, ಬಟ್ ನಮಗೆ 4000 ವರ್ತ್ ಗಿಫ್ಟ್ ಕಾರ್ಡ್ ಸಿಗುತ್ತೆ. ಮೀನ್ಸ್ ನೀವು 4000 ವರ್ತಾದ ಏನೋ ಐಟಮನ್ನು ನೀವು ಫ್ಲಿಪ್ಕಾರ್ಟಿಂದ ಪರ್ಚೇಸ್ ಮಾಡ್ಬೋದು. ಸೊ ಅರೌಂಡ್ 200 ರುಪೀಸ್ ಸೇವ್ ಆಯಿತು. ಓಕೆ, ಸಿಂಪಲ್ ಒಂದು ಟ್ರಿಕ್ಸ್ ಯೂಸ್ ಮಾಡಿದರೆ. ಓಕೆ, ಸೊ ಅದೇ ಥರ ಈಗ ನಾನು ಹೇಳಿದಂಗೆ ನಾನು ಜೊಮ್ಯಾಟೊದಿಂದ ಆರ್ಡರ್ ಮಾಡಬೇಕಾಗಿದೆ. ಇಲ್ಲ ಸರ್ಚ್ ಮಾಡ್ತೀನಿ. ಓಕೆ, ಜೊಮೊಟೊ. ಈಗ ನೋಡಿ, ಜೊಮೊಟೊಕ್ಕೆ ಏನೇನು ಕೂಪನ್ ಇದೆ ಅಂತ. ಓಕೆ, 500ಗೆ 2% ಆಫ್ ಇದೆ, 1000 ರುಪೀಸ್ಗೆ 2% ಆಫ್, 20 ರುಪೀಸು. ಓಕೆ, ಸಿಂಪಲ್ಲಾಗಿ. ಓಕೆ, ಈಗ ನಾನು ಜೊಮೊಟೊದಲ್ಲಿ ಅರೌಂಡು 1000 ರುಪೀಸ್ದೇನೋ ಆರ್ಡರ್ ಮಾಡಬೇಕಾಗಿದೆ. ಸೊ ಈಗ ನಾನು ಬೈ ಮಾಡ್ತಾಯಿದ್ದೀನಿ. ಓಕೆ, ಬೈ ಮಾಡ್ತೀನಿ. ಓಕೆ, ಓಕೆ, ಈಗ ನಾನು ಜೊಮ್ಯಾಟೊದಲ್ಲಿ 1000 ರುಪೀಸ್ ವರ್ತ್ನ ಗಿಫ್ಟ್ ಕಾರ್ಡ್ನ ಬೈ ಮಾಡಿದೆ. ಓಕೆ, ಇದು ಅವ್ರ ಕಾರ್ಡ್ ನಂಬರು ಕೋಡ್ ಕೊಡ್ತಾರೆ. ಓಕೆ, ಈ ಕಾರ್ಡ್ ನಂಬರು ಕೋಡನ್ನು ನೀವು ಜೊಮೊಟೊ ಆ್ಯಪಲ್ಲಿ ಹೋಗಿ ಅಪ್ಲೈ ಮಾಡಿದ್ರೆ ನಿಮಗೆ 1000 ರುಪೀಸ್ದು ವ್ಯಾಲೆಟಲ್ಲಿ ಡಿಸ್ಪ್ಲೇ ಆಗುತ್ತೆ. ಈಗ ನೋಡಿ, ನಾನು ಕೋಡ್ ಕಾಪಿ ಮಾಡ್ತೀನಿ. ಈಗ ನೆಕ್ಸ್ಟು ಜೊಮೊಟೊದಲ್ಲಿ ಹೋಗ್ತೀನಿ, ಜೊಮೊಟೊ ಆ್ಯಪಲ್ಲಿ. ಓಕೆ, ನಾನು ಆಲ್ರೆಡಿ ಯಾವ ಹೋಟೆಲ್ಲು ಮತ್ತು ಏನೇನು ಆರ್ಡರ್ ಮಾಡೋಕ್ಕಂತ ಸೆಲೆಕ್ಟ್ ಮಾಡಿ ಇಟ್ಟಿದ್ದೆ. ಓಕೆ, ಅದಕ್ಕಿಂತ ಮೊದಲಕ್ಕೆ ನಾನು ಜೊಮೊಟೊದ ಆ್ಯಪಲ್ಲಿ ಹೋಗಿ ಪ್ರೊಫೈಲು, ಓಕೆ, ಇಲ್ಲಿ ಪ್ರೊಫೈಲ್ ಅಂತ ಇರುತ್ತೆ. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಓಕೆ, ಜೊಮೊಟೊ ಮನಿ ಅಂತಿದೆ, ಅಥವಾ ಯುವರ್ ಕೂಪನ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದೇನು ಕೂಪನ್ ಕೊಡ್ತಾ ಇರುತ್ತೆ, ಜೊಮೊಟೊ ಮನಿ. ಓಕೆ, ಆ್ಯಡ್ ಮನಿ. ಓಕೆ, ಈಗ ನೋಡಿ, ಆ್ಯಡ್ ವಿತ್ ಗಿಫ್ಟ್ ಕಾರ್ಡು. ಓಕೆ, ನೀವು ಅಕಸ್ಮಾತ್ ವಿತೌಟ್ ಗಿಫ್ಟ್ ಕಾರ್ಡನ್ನ ಯೂಸ್ ಮಾಡಲಾರ್ದೆ ನೀವು 2000 ರುಪೀಸ್ ಆ್ಯಡ್ ಮಾಡ್ಬೇಕಾದ್ರೆ 2000 ಪೇ ಮಾಡಬೇಕಾಗತ್ತೆ. ಓಕೆ, ಬಟ್ಟು ಈಗ ನಾನು ಆಲ್ರೆಡಿ ಒಂದು ಗಿಫ್ಟ್ ಕಾರ್ಡ್ ಪರ್ಚೇಸ್ ಮಾಡಿದ್ದೀನಿ ಅದರದ್ದು. ಓಕೆ, ಈಗ ಕ್ಲೇಮ್ ಗಿಫ್ಟ್ ಕಾರ್ಡ್ ಅಂತ ಕೊಟ್ಟು, ಓಕೆ, ಎಂಟರ್ ಗಿಫ್ಟ್ ಕಾರ್ಡ್ ಕೋಡು, ಅದು ಕ್ರೆಡ್ ಆ್ಯಪಲ್ಲಿ ಗಿಫ್ಟ್ ಕಾರ್ಡ್ ಕೋಡ್ ಕೊಟ್ಟಿದೆಯಲ್ಲ, ಅದನ್ನು ಕಾಪಿ ಮಾಡಿ. ಓಕೆ, ಇದು ಕಾಪಿ ಮಾಡ್ತಾ ಇದ್ದೀನಿ. ಪಿನ್ ಎಂಟ್ರಿ ಕೇಳುತ್ತೆ.
ಓಕೆ, ಪೇಸ್ಟ್ ಮಾಡ್ತಾ ಇದ್ದೀನಿ ಪಿನ್ನು. ಕಾರ್ಡ್ ನಂಬರು ಐ ಥಿಂಕ್ ಫಸ್ಟ್ ಒನ್ನು. ಕಾರ್ಡ್ ನಂಬರ್ ಕಾರ್ಡ್ ನಂಬರು ಪಿನ್ ಮಾಡಿದೆ. ಈಗ ನೋಡಿ ಕ್ಲೇಮ್ ಅಂತಂದರೆ 1000 ರುಪೀಸ್ ನನಗೆ ಈಗ ಜೊಮ್ಯಾಟೊ ವ್ಯಾಲೆಟಲ್ಲಿ ಬಂದು ಸೇವ್ ಆಯಿತು. ಓಕೆ, ನೋಡಿ 1000 ರುಪೀಸ್ ಆ್ಯಡ್ ಆಯಿತು. ಬಟ್ ಇದನ್ನೇ ಸಿಂಪಲ್ಲಾಗಿ ವಿತೌಟ್ ಗಿಫ್ಟ್ ಕಾರ್ಡ್ ಯೂಸ್ ಮಾಡಿದರೆ ನೀವು 1000 ರುಪೀಸೇ ಪೇ ಮಾಡೋಕ್ಕಾಗ್ತಾಯಿತ್ತು. ಬಟ್ ಇಲ್ಲಿ ನಾನು 20 ರುಪೀಸ್ ಸೇವ್ ಮಾಡಿದೆ. ಸೊ ಈಗ ನಾನು ನಂದು ಜೊಮ್ಯಾಟೊದಲ್ಲಿ ನಾನು ಏನು ಬೇಕಾದರೂ ಆರ್ಡ್ರ್ ಮಾಡ್ಬೋದು. ಓಕೆ, ಆಲ್ರೆಡಿ ನಾನು ಸೇವ್ ಮಾಡಿಟ್ಟಿದ್ದೆ. ಒಂದು ಆರ್ಡರ್ ಹಿಸ್ಟ್ರಿ. ಓಕೆ, ಇಲ್ಲಾಂದರೆ ನಾನು ಡೈರೆಕ್ಟಾಗಿ ಹೋಟೆಲ್ ಆದಿತ್ಯ ಹೋಗಿ, ಸೊ ನನಗೆ ಎಗ್ ಮಸಾಲ ಬೇಕು, ಒಂದು ಚಿಕನ್ ಮಸಾಲ. ಓಕೆ, ಕಂಟಿನ್ಯೂ. ಓಕೆ, ಅದ್ರ ಜೊತೆ ನಮಗೊಂದು ಬಿರಿಯಾನಿ ರೈಸು. ಓಕೆ, ಈಗ ನೋಡಿ ಅರೌಂಡು ಎಷ್ಟಾಯಿತು ಇದರದ್ದು ಅಮೌಂಟು 549 ಆಗಿದೆ. ಓಕೆ, ಅದಕ್ಕೆ ಮತ್ತೆ ನನಗೆ ಏನೋ ಸ್ಪೆಷಲ್ ಆಫರ್ ಕೊಡ್ತಾ ಇದ್ದಾರೆ ಜೊಮ್ಯಾಟೊ ಕಡೆಯಿಂದ. ಗೆಟ್ ಎ ಫ್ರೀ ಜೊಮ್ಯಾಟೊ ಅಂತ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನೆಕ್ಸ್ಟು ಜಸ್ಟ್ ನೀವು ಪ್ಲೇಸ್ ಆರ್ಡರ್ ಅಂತ ಕ್ಲಿಕ್ ಮಾಡಿ. ಈಗ ನೋಡಿ ಕಂಪ್ಲೀಟ್ ಆಯಿತು ಆರ್ಡರ್. ಸಿಂಪಲ್ ಸ್ಟೆಪ್ಸು. ಓಕೆ, ಈಗ ನೋಡಿ ಸಿಂಪಲ್ ಟಿಪ್ಸ್ ಯೂಸ್ ಮಾಡಿ ಗಿಫ್ಟ್ ಕಾರ್ಡಿಂದ ನಾನು 20 ರುಪೀಸು, 50 ರುಪೀಸು, 200 ರುಪೀಸು ಈ ಥರ ಸೇವ್ ಮಾಡ್ಬೋದು. ಸೊ ನೀವು ಈ ಥರ ಸಿಂಪಲ್ ಟಿಪ್ಸನ್ನು ಯೂಸ್ ಮಾಡಿ ಆನ್ಲೈನಲ್ಲಿ ಫುಡ್ ಆರ್ಡರ್ ಮಾಡ್ಬೋದು. ಓಕೆ, ಈ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ಸೊ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.